ಎಲ್ಲ ವಿಚಾರ ಹೇಳ್ಬಿಟ್ರ ಒಳ್ಳೇದಾಯ್ತು ಬಿಡು. ನಾನೇ ಬಂದು ಹೇಳೋಣ ಅಂತ ಅನ್ಕೊಂಡಿದ್ದೆ, ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಲೈ, ಮದ್ವೆನೇ ಮಾಡ್ಕೊಂಡಿದ್ಯಂತೆ, ಹೇಳಕ್ಕೇನು ಮೈಭಾರ ನಿನ್ಗೆ? ಕೂತ್ಕೊಳ್ಳಿ. ನಿಮ್ಗೆ ಏನ್ ಬೇಕೋ ಆರ್ಡರ್ ಮಾಡ್ತೀರಿ, ನಾನು ಬರ್ತೀನಿ. ನಾನು ಬರ್ತೀನಿ. ಅಲ್ಲ, ಒಬ್ರೇ ಹೋಗ್ತಾ ಇದ್ದೀರಾ? ಅದಕ್ಕೆ ವಾಶ್ರೂಮ್ಗೆ ಹೋಗಿ ಬರ್ತೀನಿ. ಹೌದಾ, ಸರಿ ಹೋಗ್ಬನ್ನಿ. ಸರ್ ಏನ್ ಕೊಡ್ಲಿ? ಏನ್ ಇದೆ ಸರ್? ಇಡ್ಲಿ ವಡೆ. ಎರಡು ಪ್ಲೇಟ್ ಖಾಲಿ ದೋಸೆ. 2 ಪ್ಲೇಟ್ ಖಾಲಿ ದೋಸೆ. 2 ವಡ ಸಾಂಬಾರ್ ಡಿಪ್ಪು. ಓಕೆ, ಸಾಂಬಾರ್ ಡಿಪ್ಪು. 2 ಪ್ಲೇಟ್ ಕೇಸರಿ ಬಾತ್. ಅವ್ರಿಗೆ ಅವರೇ ಬಂದ್ರಲ್ಲ. ಎರಡು ಪ್ಲೇಟ್ ಖಾಲಿ ದೋಸೆ, 2 ವಡೆ, ಕೇಸರಿ ಬಾತ್ ಆರ್ಡರ್ ಮಾಡಿದ್ದೀನಿ. ಓಕೆ ಅಲ್ಲ? ಯಾರ್ಗೆ? ನಿಮ್ಗೆ, ನನ್ಗೆ. ನಂಗೆ ತಿಂಡಿ ಏನ್ ಬೇಡ, ಒಂಟಿ. ಮೇಡಮ್, ತುಂಬಾ ಹಶ್ವಾಗಿರುತ್ತೆ, 1 ವಡೆ ತಿನ್ನಿ. ನಂಗೆ ವಡೆ ಬೇಡ, ಟೀ ಸಾಕು. ಸರಿ ಬ್ರದರ್, 2 ಟೀ, 2 ವಡ ಸಾಂಬಾರ್ ಡಿಪ್ಪು. 2 ಪ್ಲೇಟ್ ವಡೆ ಯಾರ್ಗೆ? ನಮ್ಗೆ. ನಂಗೆ ವಡ ಬೇಡ ರೀ, ಟೀ ಸಾಕು. ಅಲ್ಲ, 1 ವಡ ಆದ್ರೂ ತಿನ್ನಿ, ಹಶ್ವಾಗಿರುತ್ತೆ. ಅರ್ಧನೂ ಬೇಡ, ನಂಗೆ ವಡೆ ಅಂದ್ರೇನೆ ಆಗಲ್ಲ. ಹೋಗ್ಲಿ, ಬೇರೆ ಏನಾದ್ರು ಆರ್ಡರ್ ಮಾಡಿ. ನಂಗೇನು ಬೇಡ, ನಿಮಗೆ ಏನೇನ್ ಬೇಕೋ ಎಲ್ಲ ಆರ್ಡರ್ ಮಾಡ್ಕೊಂಡು ತಿನ್ನಿ. ನಂಗೆ ಟೀ ಆಯ್ತು ಬಿಡಿ ಬ್ರದರ್, 2 ಟೀ, 2 ವಡ ಸಾಂಬಾರ್ ಡಿಪ್ಪು. ಓಕೆ. ನೀವು ಟೀ ಎಲ್ಲ ಕುಡಿತೀರಾ? ಯಾಕೆ ಕುಡಿಬಾರ್ದಾ? ಇವಾಗಿನ ಹುಡುಗಿರು ಕುಡಿಯೋದೇ ಬೇರೆ ಅಲ್ವಾ? ಅಂದ್ರೆ ಅಂದ್ರೆ ಕಾಫಿ ಕಾಫಿ ಜಾಸ್ತಿ ಕುಡಿತಾರಲ್ಲ. ಹಾಗೇನಿಲ್ಲ, ಟೀನು ಕುಡಿತಾರೆ. ಇರ್ಬೋದೇನಪ್ಪ, ನಾವು ನೋಡಿದ್ರೆ. ಬೇರೆ ಏನ್ ಕುಡಿಯೋದ್ ನೋಡಿದೀರಾ ನೀವು? ಹಂಗೆಲ್ಲ ಏನಿಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತೀರಲ್ಲ, ಅದಕ್ಕೆ ಕೇಳ್ದೆ. ಹೌದು, ನಿಮ್ಗೆ ಯಾರು ಗರ್ಲ್ ಫ್ರೆಂಡ್ ಇಲ್ವಾ? ಕೇಳೋದ್ ನೋಡಿ, ನಾನ್ ನಿಮ್ಗೆ ಅವತ್ತೇ ಹೇಳಿದ್ನಲ್ಲ, ನನ್ಗೆ ಯಾವ ಹುಡುಗಿರು ಫ್ರೆಂಡ್ಸ್ ಇಲ್ಲ ಅಂತ. ನನ್ ಕಾರಲ್ಲಿ ಯಾವ್ದಾದ್ರು ಹುಡುಗಿ ಕಾಲ್ ಇಡ್ತಿದ್ದಂಗೆ ನನ್ ತಲೆ ಅವಳ ಕಾಲ್ನ ನೋಡುತ್ತೆ ಹೊರತು ಮುಖನಲ್ಲ. ನನ್ನ ಲೈಫಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಯಾವ ಹುಡುಗಿನೂ ಇಲ್ಲ ರೀ. ಹೌದಾ? ನಂಬೋ ಹಾಗಿಲ್ವೇ? ಸತ್ಯವಾಗ್ಲು ನಿಮ್ಮಷ್ಟು ಕ್ಲೋಸ್ ಫ್ರೆಂಡ್ ಆಗಿರೋ ಹುಡುಗಿ ಬೇರೆ ಯಾರು ಇಲ್ಲ. ಓ ಹಾಗೆ. ಏನ್ ಗೊತ್ತಾ, ನನ್ ಫ್ರೆಂಡ್ ಒಬ್ಬ ಕಾರ್ ಡ್ರೈವರ್ ಇದ್ದಾನೆ. ಅವ್ನ ಕಾರ್ಗೆ ಯಾವ್ದಾದ್ರು ಹುಡುಗಿ ಬಂದು ಕೂತ್ಕೊಂಡಿದ್ದಾಗೆ ತಂಗ್ಳನ್ನ ಕಾಯ್ಕೊಂಡಿರೋ ತಗಡು ನನ್ ಮಗನ್ ತರ ಆಡ್ತಾನೆ. ಆದ್ರೆ ನಾನು ಕಣ್ಮುಂದೆನೆ ಗುಲಾಬ್ ಜಾಮೂನ್ ಇದ್ರು ಎಣ್ಣೆತ್ತು ಕೂಡ ನೋಡಲ್ಲ. ನೀವೇ ಹೇಳಿ, ಕಸ್ಟಮರ್ ಅಂದ್ರೆ ದೇವ್ರ ಇದ್ದಾಗಲ್ವಾ, ಅವ್ರಿಗೆ ಖುಷಿ ಆಗೋ ಹಾಗೆ ಡ್ರೈವ್ ಮಾಡ್ಬಿಟ್ಟು ಅವ್ರಿಗೆ ತಲೆ ಕೆಡೋ ಹಾಗೆ ಟಾರ್ಚರ್ ಕೊಡಬಾರ್ದು. ಕರೆಕ್ಟ್. ನಂಗಂತೂ ಅಂತವ್ರು ಕಂಡ್ರೇನೆ ಆಗಲ್ಲ ಅಲ್ವಾ? ಮತ್ತೆ ಅದಕ್ಕೆ ನಾನಂತೂ ರೋಡ್ನೇ ನೋಡ್ಕೊಂಡು ಸುಮ್ನೆ ಕಾರ್ ಓಡಿಸ್ತೀನಿ. ಹೌದಾ? ಆದ್ರೆ ನಾನ್ ಕಾರಲ್ಲಿ ಕೂತಾಗ ನೀವ್ ರೋಡ್ ನೋಡ್ಕೊಂಡು ಸುಮ್ನೆ ಕಾರ್ ಓಡ್ಸಿದ್ ನಾನ್ ಯಾವತ್ತೂ ನೋಡಿಲ್ವೇ? ಅದೇ ಈಗಷ್ಟೇ ಹೇಳಿದ್ನಲ್ಲ, ನನ್ಗೆ ನಿನ್ನ ಬಿಟ್ಟು ಬೇರೆ ಯಾರು ಇಷ್ಟ ಆಗಿಲ್ಲ. ಇಷ್ಟನಾ? ಅಂದ್ರೆ ಕ್ಲೋಸ್ ಫ್ರೆಂಡ್. ಅದೇ ಯಾಕೆ? ಯಾಕೆ? ಹೌದಲ್ವಾ? ಯಾಕೆ ಯಾಕಿರ್ಬೋದು? ಯಾಕಂದ್ರೆ ಏನ್ರಿ ಕಾರಣ ಕೇಳಿದ್ರೆ ಯಾಕೆ ಹಿಂಗಾಡ್ತಿದ್ದೀರಾ? ಏನೋ ಒಂದ್ ಕಾರಣ ಇಲ್ಲೇ ಇರುತ್ತೆ ಬಿಡಿ. ಟೀನೇ ಬಂದಿಲ್ಲ, ಎಲ್ಲ ಹೊರಟ್ರಿ? ಒಂದ್ ಕಾಲ್ ಬಂದಿದೆ, ರಿಸೀವ್ ಮಾಡ್ಬಿಡ್ತೀನಿ. ಫೋನ್ ಸ್ವಿಚ್ ಆಫ್ ಮಾಡಿದೀರಾ? ಕಾಲ್ ಹೇಗ್ರಿ ಬರುತ್ತೆ? ನೆಕ್ಸ್ಟ್ ಕಾಲ್. ಹಾಗವಾಗ ಗಂಡು ಮಕ್ಳು ವಾಶ್ರೂಮ್ ಹೋಗ್ಬೇಕಾಗತ್ತೆ. ಹೋಗಿ. ಆರತಿಯೇ ಧರೆಗಿಳಿದಂತೆ ಆ ಮದನ ಸೂಟ್ ಆಗ್ತಿಲ್ವಲ್ಲ? ಬೇರೆ ಬೆಳದಿಂಗಳಾಗಿ ಬಾ ಆತ ಇದು ಸೂಟ್ ಆಗ್ತಿಲ್ಲ. ಈ ಬಡವ್ರ ಮನೆಗೆ ಅದಕ್ಕೆ ಬರ್ತಿದ್ದಾರೆ,
ಅತ್ಗೆ ಅಂದ್ರೆ ಲಕ್ಷ್ಮಿ. ಲಕ್ಷ್ಮಿ, ಹಾ, ಲಕ್ಷ್ಮೀ ಬಾರಮ್ಮ, ಭಾಗ್ಯಲಕ್ಷ್ಮಿ ಬಾರಮ್ಮ, ಲಕ್ಷ್ಮೀ ಬಾರಮ್ಮ, ಬಡವರ ಮನೆಗೆ ಸಿರಿದೇವಿಯೇ. ಏನಾಯ್ತು? ನೀನ್ ನೋಡಿದ್ರೆ ಜಾಲಿ ಆಗಿದ್ಯಾ, ಮುತ್ತನ ನೋಡಿದ್ರೆ ಟೆನ್ಷನ್ ಅಲ್ಲಿ ಕೂತಿದ್ದಾನೆ. ಏನಾಯ್ತು? ಅಣ್ಣ, ಕಂಟಿ ಅಣ್ಣ, ಕಂಟಿ ಅಣ್ಣ, ಕಂಟಿ ಅಣ್ಣ, ನಿಂಗೊಂದು ಗುಡ್ ನ್ಯೂಸ್. ಏನು ಅಣ್ಣ? ಈ ಮನೆಗೆ ಅತ್ಗೆ ಬರ್ತಿದಾರಣ್ಣ. ಅತ್ಗೆನಾ? ಇವನ್ ಯಾಕೆ ಇನ್ನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ? ಯಾರಣ್ಣ? ಅಣ್ಣ, ಹರಿಯಣ್ಣ ಆ ಹುಡ್ಗಿನ ಮದ್ವೆ ಆಗಿದ್ದಾನಣ್ಣ. ಏನ? ಹೌದಣ್ಣ. ಫೋನ್ ಆಫ್ ಮಾಡಿ ತುಂಬಾ ಹೊತ್ತಾಯ್ತು, ಏನೇನ್ ಆಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಆನ್ ಮಾಡೋಣ. ಕೊನೆಗೂ ರಿಂಗ್ ಆಗ್ತಾ ಇದೆ. ಅಣ್ಣ, ಸ್ಪೀಕರ್ ಸ್ಪೀಕರ್ ಅದು. ಫೋನ್ ಎತ್ತು ಹರಿ, ಫೋನ್ ಎತ್ತು. ಅಣ್ಣ ಫೋನ್ ಮಾಡ್ತಿದ್ದಾನೆ. ಇದೇನಿದು? ತುಂಬಾ ಹೊತ್ತಿಂದ ಮಾತಾಡ್ತಿದ್ದಾನ, ಇಲ್ಲ ಇವಾಗ ಮಾಡ್ತಿದ್ದಾನ? ಹಲೋ ಅಣ್ಣ. ಎಲ್ಲೋ ಇದೆಯಾ ನೀನು? ಅಣ್ಣ ಯಾಕಣ್ಣ ಇಷ್ಟೊಂದು ಜೋರಾಗಿ ಕೂಗ್ತಿದ್ಯಾ? ಎಲ್ಲೋ ಇದೆ ನೀನು? ಎಷ್ಟು ಸಲ ಫೋನ್ ಮಾಡೋದು ನಿನ್ಗೆ? ಸ್ವಿಚ್ ಆಫ್ ಮಾಡ್ಕೊಂಡು ಇಟ್ಕೊಂಡಿದ್ಯಲ್ಲ. ಅಣ್ಣ ಅದು ಅಣ್ಣ ಫುಲ್ಲು ಜೋರ್ ಮಳೆ ಅಣ್ಣ ಇಲ್ಲಿ. ಕರೆಂಟ್ ಬೇರೆ ಹೋಗಿತ್ತು, ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿತ್ತು, ಅದಕ್ಕೆ ಕಾಲ್ ಮಾಡಕ್ ಆಗ್ಲಿಲ್ಲ. ಯಾರ ಕಿವಿಗ ಹೂ? ನಿಜ ಹೇಳು, ಎಲ್ಲಿದ್ಯಾ ನೀನು? ನಿಜ ಅಣ್ಣ, ಇವಾಗ ಅಷ್ಟೇ ಫೋನ್ ಆನ್ ಮಾಡಿದೆ, ಇಮಿಡಿಯೇಟ್ ನಿಂದೆ ಕಾಲ್ ಬಂತು. ಇದನ್ನೆಲ್ಲ ನಾನ್ ನಂಬೇಕು. ಎಲ್ಲಿದ್ಯಾ ಅಂತ ಕೇಳಿದೆ. ಹೈವೇಲಿ ಇದೀನಣ್ಣ, ಮನೆಗ್ ಬರ್ತಾ ಇದೀನಿ. ಏನಣ್ಣ ಇವನು ಆರಾಮಾಗಿ ಮಾತಾಡ್ತಿದ್ದಾನೆ? ಏ, ಯಾರು ಬರ್ತಾ ಇದ್ದೀರಾ? ಅಣ್ಣ ಬರ್ತಾ ಇದೀನಿ. ಮತ್ತೆ ನಿನ್ ಬಗ್ಗೆ ಏನೇನೋ ಕೇಳ್ಪಟ್ಟೆ, ಸುಳ್ಳು ತಾನೆ? ಏನಣ್ಣ ಕೇಳ್ದೆ? ಅಣ್ಣ, ನಿನ್ ಮದ್ವೆ ಆಯ್ತಂತೆ, ಹೌದಾ ಅಣ್ಣ? ಏ ಹರಿ, ಹಲೋ ಹಲೋ, ಮಾತಾಡೋ. ಹೇಳಿ ಅಣ್ಣ. ನಾವ್ ಕೇಳಿದ್ದು ಸುಳ್ಳು ತಾನೆ? ಅಣ್ಣ ಅದು ಅಣ್ಣ, ಅದ್ ಸುಳ್ಳಲ್ಲ, ನಿಜ ಅಂತ ಬೇಗ ಹೇಳೋಣ. ಸುಮ್ಮನಿರು. ಹೇಳು, ಕೇಳಿದ್ ಯಾವುದು ನಿಜ ಅಲ್ಲ ತಾನೆ? ಮದ್ವೆ ಆಗೋಯ್ತಾ? ಹೌದಣ್ಣ. ಸ್ಟಡಿ ಸ್ಟಡಿ ಸ್ಟಡಿ. ಹರಿ ಹರಿ, ಏನೋ ಹರಿ, ಮದ್ವೆ ಆಗೋಯ್ತು ಅಂತ ಇಷ್ಟೊಂದು ಆರಾಮಾಗಿ ಹೇಳ್ತಿದ್ಯಲ್ಲೋ? ಅಣ್ಣ ಅದೊಂದು ದೊಡ್ಡ ಕತೆ, ನಾನ್ ಬಂದ್ಮೇಲೆ ಎಲ್ಲ ಹೇಳ್ತೀನಿ, ಇವಾಗ ನೀನ್ ಏನು ಕೇಳ್ಬೇಡ. ಹೇ ಬಿಲ್ಡಪ್ ರಾಜ, ಕೊನೆಗೂ ಗ್ಯಾಪ್ ಅಲ್ಲಿ ಮದ್ವೆನೇ ಆಗ್ಬಿಟ್ಟಿಯಲ್ಲೋ. ಅಣ್ಣ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್ ಕಣಮಯ್ಯ. ಥ್ಯಾಂಕ್ಸ್ ಗಿಸ್ ಬೆಂಕಿ ಹಾಕ. ಎಂತ ಕೆಲಸ ಮಾಡಿದ್ಯಾ ಗೊತ್ತೇನೋ ನಿಂಗೆ? ಅಣ್ಣ ಕುಡಿಲಿ. ಅಣ್ಣ, ಅದೇ ಹುಡುಗಿ ತಾನೆ? ಹಾ, ಸೂಪರ್ ಅಣ್ಣ, ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಅಬ್ಬಾ, ಲಾಟ್ರಿ ಬಂದರು ಬಂದರು, ಅಕ್ಕೆ ಬಂದರು. ಏಯ್, ಹೆಲ್ಪ್ ಮಾಡ್ತೀನಿ ಅಂತ ಕೊನೆಗೆ ನೀನೇ ಹಾರ್ಸ್ಕೊಂಡ್ ಬಂದ್ಬಿಟ್ಟಿಯೇನೋ? ಅಯ್ಯೋ ಅಣ್ಣ, ಒಳ್ಳೇದಾಯ್ತು ಬಿಡೋಣ. ಮಾಡಿದ ಹೆಲ್ಪ್ ಯಾವುದು ವೇಸ್ಟ್ ಆಗಿಲ್ಲ. ಸುಮ್ಮನೆ ಕೊಡಲಿ. ಹರಿ, ನೀನ್ ಹುಷಾರಾಗಿದ್ಯಾ ಅಲ್ವೇನೋ? ನಿಂಗೆ ಇಲ್ಲ ತಾನೆ? ನನ್ ಮದ್ವೆ ವಿಚಾರ ಅಯ್ಯೋ, ನಿಂಗ್ ಮದ್ವೆ ಮಾಡ್ಸಿದ್ ಪೊಲೀಸ್ ಅವರೇ ನಮ್ಗೆ ಕಾಲ್ ಮಾಡಿ ವಿಷಯ ಹೇಳಿದ್ದು. ಎಲ್ಲ ವಿಚಾರ ಹೇಳ್ಬಿಟ್ರ ಒಳ್ಳೇದಾಯ್ತು ಬಿಡು. ನಾನೇ ಬಂದು ಹೇಳೋಣ ಅಂತ ಅನ್ಕೊಂಡಿದ್ದೆ, ಹೆಂಗ್ ಹೇಳೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಲೈ, ಮದ್ವೆನ ಮಾಡ್ಕೊಂಡಿದ್ಯಂತೆ, ಹೇಳಕ್ಕೇನೋ ಮೈಭಾರ ನಿನ್ಗೆ? ಅಣ್ಣ ಸ್ವಲ್ಪ ಇರೋಣ, ನಾನ್ ಮನೆಗ್ ಬಂದು ಎಲ್ಲ ಮಾತಾಡ್ತೀನಿ. ಪಾಪ ಅಣ್ಣ ಹುಡುಗಿ ನನ್ನನ್ನ ನಂಬಿ ನಮ್ಮ ಮನೆಗ್ ಬರ್ತಿದ್ದಾಳೆ, ಇನ್ಮೇಲೆ ಅವಳಿಗೆ ನಮ್ಮನೇನೆ ಎಲ್ಲ ಅಣ್ಣ.
ಏ ಅದೆಲ್ಲ ಆಗಲ್ಲ. ಆ ಹುಡುಗಿ ಹೇಗೋ ನಮ್ಮನೇಲಿ ಇದು ಸಾಧ್ಯನೇ ಇಲ್ಲ. ಬೇರೆ ಇಲ್ಲಣ್ಣ, ಪಾಪ ಅವಳು ಎಷ್ಟು ಹತ್ಬಿಟ್ಲು ಗೊತ್ತಾ. ಇವಾಗ ನಮ್ಮನ್ನ ಬಿಟ್ರೆ ಅವಳಿಗೆ ಯಾರು ಇಲ್ಲ ಅಣ್ಣ. ನಮ್ಮನ್ ಬಿಟ್ರೇನಾ? ಅಣ್ಣ ಅವ್ರು ಹೇಳಿದ ಜ್ಞಾಪನ ಇದೆ ತಾನೆ, ಅದಕ್ಕೆ ಇವಾಗ ನಮ್ ಜವಾಬ್ದಾರಿ. ಅವಳಿಗೆ ಏನಾದ್ರೂ ಚೂ ಕಮ್ಮಿ ಆದ್ರೆ ನಿಮ್ಮೆಲ್ರನ್ನೂ ಬೆಂಡೆತ್ಬಿಡ್ತೀನಿ. ಅವ್ರ ಅಪ್ಪ ಅವಳನ್ನ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ಬೈದ್ಬಿಟ್ರು. ಇನ್ಮೇಲೆ ನೀನ್ ನಮ್ಮ ಮನೆಗ್ ಬರ್ಬೇಡ, ನನ್ಗೆ ಮುಖನೇ ತೋರಿಸ್ಬೇಡ ಅಂತ ಕಡಾಖಂಡಿ ಬಿಟ್ರು. ಅವಳಿಗೆ ನಮ್ಮ ಮನೆ ಬಿಟ್ರೆ ಬೇರೆ ಇನ್ಯಾವುದು ಇಲ್ಲ ಅಣ್ಣ. ನಾನು ಅವಳನ್ನ ರಾಣಿ ಹಾಕೋಬೇಕು ಅಂತಿದ್ದೀನಿ. ರಾಣಿ ತರನಾ? ಹೌದಣ್ಣ, ಮನೆಗೆ ಬರ್ತೀನಿ, ಎಲ್ಲ ಮಾತಾಡೋಣ. ಅಣ್ಣ ಹಂಗೆ ರೂಮೆಲ್ಲ ಸ್ವಲ್ಪ ಚೆನ್ನಾಗಿ ಡೆಕೋರೇಟ್ ಮಾಡಿ ಅಣ್ಣ. ಏಯ್ ನಾನಾ? ಅಣ್ಣ ಹಂಗೆ ಯಾವ್ದಾದ್ರು ಸಖತ್ತಾಗಿರೋ ಸ್ವೀಟ್ ಮಾಡೋಣ. ನಿನ್ ಕೈ ರುಚಿ ತಿಂದ ಕೂಡ್ಲೆ ಅವಳು ಫಿದಾ ಆಗ್ಬಿಡ್ಬೇಕು. ಅಣ್ಣ ಚಾರ್ಜು ಕಮ್ಮಿ ಆಗ್ತಿದೆ, ಎಲ್ಲ ರೆಡಿ ಮಾಡ್ಕೊಳ್ಳಿ, ನಾನು ಬೇಗ ಬಂದ್ಬಿಡ್ತೀನಿ. ಹಲೋ ಹಲೋ ಹರಿ, ಹಲೋ ಹಲೋ ಹಲೋ. ಸಮಾಧಾನ ಆಯ್ತು. ಯಾಕ್ರಿ? ಕಾಮನ್ ಸೆನ್ಸ್ ಬೇಡ ಮೇಡಮ್. ತಿಂಡಿ ಮಾಡಿ ಇಟ್ಟಿರೋ ಪ್ಲೇಟ್ ತಂದು ಇಟ್ಟಿದ್ದಾನೆ. ಯಾಕ್ರಿ ಹಿಂಗ್ ಆಡ್ತಿದ್ದೀರಾ? ನಿಧಾನಕ್ಕೆ ಕಿಚ್ಬೇಡಿ. ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ರೀ. ಏನಾಯ್ತು ಸರ್? ನಾನು ಹೇಳಿದ್ ವಡೆ ಕೇಸರಿ ಬಾತ್ ಎಲ್ಲ ಎಲ್ಲಿ? ಅವಾಗಲೇ 2 ಪ್ಲೇಟ್ ತಂದಿಟ್ನಲ್ಲ ಸರ್. ಶ್ರೀ ಹರಿ, ಒಂದ್ ನಿಮಿಷ ನಾನು ಮೇಡಮ್ ನೀವು ಸುಮ್ಮನೆ ರೀ ಮೇಡಮ್. ಏನ ಆಗ್ಲೇ ತಂದ್ಕೊಡಿ ಸರ್ 2 ಪ್ಲೇಟು. ಚೆನ್ನಾಗಿ ಗಡತ್ತಾಗಿ ತಿಂದು ಖಾಲಿ ಮಾಡಿ ಇಟ್ಟಿರೋ ಪ್ಲೇಟ್ ತಂದಿಟ್ಬಿಟ್ಟು ಅವಾಗಲೇ 2 ಪ್ಲೇಟ್ ತಂದ್ಕೊಟ್ಟೆ ಅಂತ ಹೇಳ್ತಿದ್ಯಾ? ನೋಡ ನೋಡ ಹೆಂಗ್ ತಿಂದಿರೋ ನೋಡ, ಚೂರು ಉಳಿಸಿಲ್ಲ. ಬಿಟ್ಟಿದ್ರೆ ಪ್ಲೇಟ್ ನು ಕಡಿದು ತಿನ್ಕೊಂಡ್ಬಿಟ್ಟಿರೋರು. ಕರೆ ನಿಮ್ಮನ್ನ ಕರಿಯ ರೀ, ಅವ್ರು ಆಗ್ಲೇ 2 ಪ್ಲೇಟ್ ತಂದಿಟ್ಟಿದ್ರು. ನೀವಿನ್ನೂ ಹಶ್ವ ಖಾಲಿ ಮಾಡ್ದೆ, ತಪ್ಪಾಗೋಯ್ತು, ಕ್ಷಮಿಸ್ಬಿಡಿ. ನಿಮಗ್ ಬೇಕಂದ್ರೆ ಇನ್ನು 4 ಪ್ಲೇಟ್ ತರ್ಸ್ಕೊಂಡ್ ತಿನ್ರಿ, ದುಡ್ಡು ನಾನೇ ಕೊಡ್ತೀನಿ. ಸಂತೋಷನಾ? ಏನ್ರೋ ಏನ್ರೋ ಇವನು? ಅಣ್ಣ ಪಾಪ ಅಣ್ಣ ಹುಡುಗಿ. ಏ ಇಡೀ ಪ್ರಪಂಚದಲ್ಲಿ ಪಾಪ ನಾವು ಕಂಡ್ರು. ನಾವು ಹೇಳಿದೆ ಎಷ್ಟು ಬೇಡ ಬೇಡ ಅಂದ್ರು ನೀವೇ ಇದೆಲ್ಲ ಮಾಡಿದ್ದು. ಇದೆಲ್ಲ ಆಗಿದ್ ನಿಮ್ಮಿಂದಾನೆ. ನಿಮ್ಮನ್ನ ಸಮಾಧಾನ ಸಮಾಧಾನ ಸಮಾಧಾನ. ನೀನ್ ಫಸ್ಟ್ ಕುತ್ಕೋ, ಬಾ ಬಾ ಕುತ್ಕೋ. ಅಣ್ಣ ರೈಟ್ ಆರ್ ರಾಂಗ್, ಫಸ್ಟ್ ಟೈಮ್ ಈ ಮನೆಗೊಬ್ರು ಮಹಾಲಕ್ಷ್ಮಿ ಬರ್ತಿದ್ದಾರೆ, ಅವ್ರನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡ್ಬೇಕು. ಮಾಡ್ಬಾರ್ದಾ ಅಣ್ಣ? ನಮ್ ಸುಳ್ಬುರ್ಕ ಮದ್ವೆನೇ ಆಗ್ಬಿಟ್ಟಿದ್ದಾನೆ. ಅವ್ನ ಜೀವನ ದೊಡ್ಡ ಗಳಿಗೆ ಅಣ್ಣ ಇದು. ನಾವ್ ಸೆಲೆಬ್ರೇಟ್ ಮಾಡದೇ ಇದ್ರೆ ಇನ್ಯಾರು ಮಾಡ್ತಾರೆ ಹೇಳು? ಬಾರಣ, ದಾಮ್ ಧೂಮ್ ನಂಗೆ ವೆಲ್ಕಮ್ ಮಾಡೋಣ. ಆಮೇಲೆ ನೋಡ್ಕೊಳ್ಳೋಣ. ಇವಾಗ ಸೆಲೆಬ್ರೇಷನ್ ಮಾಡೋ ಟೈಮು.